ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ, ಯಾಕೆಂದರೆ ಒಂದು ಹೊಸ ಪ್ರಯತ್ನ ಮಾಡಿದ್ವಿ. ಸೊ ಅದನ್ನು ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ತುಂಬ ಖುಷಿಯಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೌಂಡ್ ಆಗಲಿ, ವಿಜುವಲ್ ಎಫೆಕ್ಟ್ ಆಗಲಿ ಅಥವಾ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಖಂಡಿತ 2 ಅಲ್ಲ 3 ಸಲ ನೋಡಿ. ಆ ರೀತಿ ಸ್ಟೋರಿ ನರೇಶನ್ನು ಹಾಗೇ ಇದೆ. ಸೊ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ 2 ಸಲ ದಯವಿಟ್ಟು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಯಾ ಸರ್, ಅಟ್ ದ ಎಂಡ್ ಅಲ್ಲಿ ಕನ್ಕ್ಲೂಷನ್ ಸಿಕ್ಕಿಲ್ಲ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಹೋದ್ರು. ಪಾರ್ಟ್ 2 ಅಲ್ಲಿ ಮೇಬಿ ಕನ್ಕ್ಲೂಷನ್ ಸಿಗುತ್ತಾ ಅನ್ಕೊಂಡು ಹೋದ್ರು ಒಂದಷ್ಟು ಜನ. ಏನ್ ಹೇಳ್ತಾರೆ? ಅದಕ್ಕೆ ಪಾರ್ಟ್ 2ನೇ ನೋಡ್ಬೇಕು ನೀವು. ಹೌದು, ಪಾರ್ಟ್ 2 ಪ್ಲಾನ್ ಆಗಿದೆಯಾ ಫಸ್ಟ್? ಅದನ್ನ ಡೈರೆಕ್ಟರ್ ಕೇಳ್ಬೇಕು ನೀವು. ಅದನ್ನು ಅವ್ರನ್ನೇ ಕೇಳ್ಬೇಕು ನೀವು. ಹೌದು, ಹಾಗೆ ಎಲ್ರಿಗೂ ನಮಸ್ತೆ. ಖುಷಿ ಎಲ್ರಿಗೂ ಆಗುತ್ತೆ ಸಿನಿಮಾ ಮಾಡಿದವ್ರಿಗೆ. ನಂದೊಂದು ಕಲ್ಪನೆ ಏನಿತ್ತು ಅದನ್ನು ಸಿನಿಮಾ ಮಾಡಿದ್ದೀನಿ. ಈಗ ಜನ ಏನು ಹೇಳ್ತಾರೆ ಸಿನಿಮಾ ನೋಡಿ 4 ಜನದ ಮಧ್ಯೆ ಏನು ಹೇಳ್ತಾರೆ ಅದೇ ಮುಖ್ಯ. ಸೊ ಈಗ ಸಿನಿಮಾ ನೋಡಿದವರು ಸಿನಿಮಾ ಇಷ್ಟ ಆಗಿದೆ ಅಂದರೆ ಖಂಡಿತ 4 ಜನಕ್ಕೆ ಹೇಳಿ ಎಲ್ಲರೂ ಬಂದು ಸಿನಿಮಾ ನೋಡಲಿ. ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ, ನೋಡಿ ಇಷ್ಟ ಆದರೆ ಮಾತ್ರ ಬೇರೆ ಎಲ್ಲರಿಗೂ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಅಷ್ಟೇ. ಇದೆ ಮೇಡಮ್, ಖಂಡಿತ ಇದೆ ಮೇಡಮ್. ತುಂಬ ಜಾಗಗಳಿದ್ದಾವೆ ನಮ್ಮ ಇಂಡಿಯಾದಲ್ಲೇ, ತುಂಬ ಜಾಗ ಇದೆ, ಕರ್ನಾಟಕದಲ್ಲೇ ಇದೆ. ಆ ರೀತಿ ಒಂದು ಕತೆ. ಅದಕ್ಕೆ ಸೌಂಡ್ ಎಫೆಕ್ಟ್ ಮತ್ತೆ ಕ್ಯಾಮೆರಾ ವರ್ಕ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ಹೌದು ಮೇಡಮ್, ಒಂದು ಇಂಡಸ್ಟ್ರಿ ಒಳ್ಳೆ ಕ್ಯಾಮೆರಾಮನ್ ಅಂತ ಹೇಳ್ತಿದ್ರು. ಹೌದು. ರಾಜು ಅಂತ ನಮ್ಮ ಫ್ರೆಂಡು ಇಲ್ಲೇ ಇದ್ದಾನೆ. ಸೊ ಕ್ಯಾಮ್ರಾ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಖಂಡಿತ ಹೊಗಳುತ್ತಾರೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ಸೊ ಅದೆಲ್ಲ ಪ್ರತಿಯೊಬ್ಬರು ಮಾತಾಡ್ತಾರೆ. ಇನ್ಮೇಲೆ ಏನಿದ್ರು ರಾಜು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆನೇ ಮಾತಾಡೋದು. ನನ್ನ ಬಗ್ಗೆ ಇನ್ಯಾರು ಮಾತಾಡಲ್ಲ. ಕತೆ ಎಲ್ಲರಿಗೂ ಗೊತ್ತಾಗೋಯ್ತಲ್ಲ. ನಮ್ಮ ರೈಟ್ರು. ಸೊ ಇನ್ನು ಡೈಲಾಗ್ ಬಗ್ಗೆ ಇವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇ ಹೊಸ ಥರ ಸಿನಿಮಾ ಮಾಡಬೇಕು. ಆ್ಯಂಡ್ ಸಿನಿಮಾನೇ ನಮ್ಮ ಕನಸು, ನಮ್ಮದು ಡೆಸ್ಟಿನಿ ಕೂಡ ಅಂತ ಅಂದ್ಕೊಂಡು ಕಟ್ಕೊಂಡಿರೋ ತಂಡ ಇದು. ಅದೇ ರೀತಿ ಒಂದು ಹೊಸ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಹೊಸ ಸಿನಿಮಾ ಮಾಡೋದು, ಕತೆ ಮಾಡೋದು ಮುಖ್ಯ ಅಲ್ಲ, ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ, ಜನ ಅದ್ರ ಬಗ್ಗೆ ಏನು ಅಂತ ಅನ್ನೋ ತುಂಬ ಮುಖ್ಯ ಆಗುತ್ತೆ. ಬಟ್ ಇವತ್ತು ಆ ಒಂದು ಖುಷಿ ಇದೆ ನಮಗೆ. ಯಾಕೆಂದರೆ ಜನ ತುಂಬ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬ ಸಂತೋಷ ಇದೆ. ಆ್ಯಂಡ್ ಜನರ ಹತ್ರ ಮತ್ತೊಮ್ಮೆ ಅದನ್ನೇ ಕೇಳ್ಕೊತೀನಿ, ನಿಮ್ಗೆ ಏನು ಖುಷಿ ಕೊಟ್ಟಿದೆ, ನೀವೇನು ಒಂದು ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿದ್ದೀರಾ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ, ಅವ್ರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ. ಹೌದು ಸರ್, ಹೌದು ಖಂಡಿತ ಆಗಿರೋ ಸರ್. ಅವರು ಸ್ವಲ್ಪ ಬೇರೆ ರೀತಿ ಇದ್ರು, ಯೂಸ್ ಮಾಡ್ಕೊಳಕ್ ಆಗ್ಲಿಲ್ಲ ಪ್ರಮೋಷನ್ಗೆ. ಸೊ ಆಮೇಲೆ ನಾವು ಈಗ ಸಡನ್ ಆಗಿ ಒಂದು ಪ್ರಮೋಷನ್ ಪ್ಲಾನ್ ಮಾಡಿದ್ವಲ್ಲ, ಸೊ ಹಂಗಾಗಿ ಮಾಡ್ಕೊಳಕ್ ಆಗ್ಲಿಲ್ಲ ಸರ್. ಒಂದು ಸರ್ಪ್ರೈಸ್ ಆಗೇ ಇರ್ಲಿ ಅಂತ ಹಂಗೆ ಬಿಟ್ವು ನಾವು. ಖಂಡಿತ ಮಾತಾಡಿಸ್ತೀವಿ ಸರ್, ಮಾತಾಡಿಸ್ತೀವಿ. ಹೌದು, ಅವರು ಕಾರಣಾಂತರದಿಂದ ಬರಕ್ ಆಗಿಲ್ಲ. ಸೊ ಅವ್ರು ಫಾರಿನ್ ಅಲ್ಲಿ ಇದಾರೆ. ಸೊ ಎಲ್ಲ ಅಪ್ಡೇಟ್ಸ್ ಹೋಗ್ತಾ ಇರುತ್ತೆ ಅವ್ರಿಗೆ, ಪ್ರತಿಯೊಂದು ನೋಡ್ತಾ ಇರ್ತಾರೆ. ಅವ್ರು ಅಲ್ಲಿಂದಲೇ ವಿಶ್ ಮಾಡಿ ಎಲ್ಲ ಕಳಿಸ್ತಾ ಇದ್ದಾರೆ. ಸಿಗುತ್ತೆ ಸರ್, ಸಿಗುತ್ತೆ, ಹೇಳ್ತೀನಿ ಎಲ್ಲರಿಗೂ. ಓ ಈಗ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಇನ್ನೊಂದ್ಸಲ ಸಿನಿಮಾ ನೋಡ್ಬೇಕು ನೀವು. ನೋಡಿದ್ರೆ ಖಂಡಿತ ಕ್ಲಾರಿಟಿ ಸಿಗುತ್ತೆ. ಈ ಸಿನಿಮಾದಲ್ಲೇ ಸಿಗುತ್ತೆ. ಪಾರ್ಟ್ 2 ವರ್ಗೂ ಕಾಯೋ ಅವಶ್ಯಕತೆನೇ ಇಲ್ಲ. ಈ ಸಿನಿಮಾದಲ್ಲೇ ಕ್ಲಾರಿಟಿ ಸಿಗುತ್ತೆ. ಇನ್ನೊಂದ್ಸಲ ನೋಡಿ ಸಿನಿಮಾನ, ಖಂಡಿತ. ನೋಡಿ ನಿಮ್ಗೆಲ್ಲ ಇಷ್ಟ ಇಲ್ಲ ಅಂತ ನೋಡಿದ್ರಲ್ಲ, ಹೇಗೆ ಅನಿಸ್ತು? ಮೀಡಿಯಾದವ್ರಿಗೆ ಏನು ಅನಿಸ್ತು? ಈಗ ಚೆನ್ನಾಗಿರುತ್ತೆ. ಈಗ ನೀವು ರಿವ್ಯೂ ಕೊಡ್ಬೇಕು. ಇವಾಗೆಲ್ಲ ನಿಮ್ ಕೆಲ್ಸ, ಜನಗಳು ತಪ್ಪಿಸೋದೆಲ್ಲ ನೀವು. ನಿಮ್ ಕಡೆಯಿಂದ ಏನ್ ಸಹಾಯ ಆಗುತ್ತೆ ದಯವಿಟ್ಟು ಮಾಡಿ. ಎಲ್ಲಾರನ್ನು ಕರೀರಿ ಥಿಯೇಟರ್ಗೆ, ನೋಡ್ಲಿ. ಇದೊಂದು ಹೊಸ ರೀತಿ ಸಿನಿಮಾ ಅಂತ ಅನ್ಸುತ್ತು ಅಂತ ನಿಮ್ಗೆಲ್ಲರಿಗೂ ಅನ್ಸಿದ್ರೆ ಖಂಡಿತ ನೀವ್ ಹೇಳಿ 4 ಜನಕ್ಕೆ. ಯಾಕಂದ್ರೆ ಈ ತರ ಹೊಸ ಪ್ರಯತ್ನಗಳು ಬರ್ಬೇಕೀಗ. ಸೊ ಅದಕ್ಕೆ ನೀವೇ ಹೆಲ್ಪ್ ಮಾಡ್ಬೇಕು ನಮ್ಗೆ. ಸಪೋರ್ಟ್ ಮಾಡ್ತಾರೆ, ನಮ್ಗೆ ಅಷ್ಟು ಒಳ್ಳೇದಂತ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.
ಸಿನಿಮಾ ಫಸ್ಟ್ ಡೇ ಫಸ್ಟ್ ರಿಲೀಸ್ ಆಗಿದೆ, ಹೌದು. ರೆಸ್ಪಾನ್ಸ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ರೆಸ್ಪಾನ್ಸ್ ಬರುತ್ತೆ, ಈ ಥರ ಕ್ರೌಡ್ಸ್ ಇರುತ್ತೆ ಅಂತೇಳಿ. ಅರಸೀಕೆರೆಯಲ್ಲಂತೂ ಶೋ ಇದ್ದಿದ್ದ ಟೈಮೇ ಚೇಂಜ್ ಆಗಿಬಿಟ್ಟು ಫುಲ್ ಶೋ ಆಗಿರೋದ್ರಿಂದ ಟೈಮ್ನೇ ಎಕ್ಸ್ಟೆಂಡ್ ಮಾಡಿ ಮಾಡ್ತಾ ಇದ್ದಾರೆ. ಸೊ ಅದೊಂದು ತುಂಬಾ ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಆಗ್ತಿರೋದು. ಅಂದರೆ ಹೊಸ ಟೀಮು, ಹೊಸ ಪ್ರಯತ್ನ, ಹೊಸ ಕಾನ್ಸೆಪ್ಟು. ಎಲ್ಲರೂ ಕೇಳ್ತಿದ್ದೀರಾ ಪಾರ್ಟ್ 2 ಬರುತ್ತಾ, ಪಾರ್ಟ್ 2 ಬರುತ್ತಾ? ಪಾರ್ಟ್ 2 ಬರಲ್ಲ, ಪಾರ್ಟ್ 1ಅಲ್ಲೇ ನೀವು ಇನ್ನೊಂದ್ಸತಿ ನೋಡಿದರೆ ಕನ್ಕ್ಲೂಷನ್ ಸಿಗುತ್ತೆ. ಹೀರೋ ಎಲ್ಲೋದ, ಹೀರೋಯಿನ್ ಎಲ್ಲೋದ್ಲು, ಯಾಕೆ ಟ್ರ್ಯಾಪ್ ಆಗಿದ್ದಾರೆ ಅಂತ ನಿಮಗೆ ಪಾರ್ಟ್ 1ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಕಾನ್ಸಂಟ್ರೇಷನ್ ಇಟ್ಕೊಂಡು, ಮೊಬೈಲ್ ಇಲ್ದಲೇ ಕಾನ್ಸಂಟ್ರೇಷನ್ ಇಟ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಏನಂತಂದರೆ ಥಿಯೇಟ್ರಿಗೆ ಬಂದುಬಿಟ್ಟು ಫಿಲ್ಮ್ನ ನೋಡಿ. ಎಷ್ಟು ಸ್ಕ್ರೀನ್ ಸಿಕ್ಕಿದೆ ಬೆಂಗಳೂರಲ್ಲಿ ಇವಾಗ? ಎಷ್ಟು ಸಿಕ್ಕಿದೆ ಸರ್? 48 ಸ್ಕ್ರೀನ್ಸ್. ಫಿಲ್ಮ್ ಸ್ಕ್ರೀನ್ಸ್ ಎಲ್ಲ ಕಡೆ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಹಾಸನ್ನು, ಮಂಡ್ಯ, ಮೈಸೂರು, ಇಲ್ಲಿ ವೀರೇಶಲ್ಲಿ ಬಂದಿದೆ. ಸೊ ರೆಸ್ಪಾನ್ಸ್ ಬಂದಾಗೆ ನೀವು ಚೇಂಜ್ ಮಾಡ್ತೀರಾ? ಹೌದು ಹೌದು, ರೆಸ್ಪಾನ್ಸ್ ಬಂದಂಗೆ ನೋಡಿಕೊಂಡು ಮಂಡೆಯಿಂದ ಚೇಂಜ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬೇರೆ ಸ್ಕ್ರೀನ್ಸ್ ಎಲ್ಲ ಯಾವ ತರ ಇದೆ ರೆಸ್ಪಾನ್ಸ್? ಇದು ಜಿಟಿ ಮಾಲ್ ಬೇರೆ ಕಡೆ. ಸೊ ನಾವೀಗ ಹೋಗಿಲ್ಲ, ಅಂದರೆ ಇಲ್ಲೇ ಇರೋದ್ರಿಂದ ಟೀಮ್ ಎಲ್ಲರೂ. ಸೊ ಇವಾಗ ಹೋಗಿ ನಮಗೆ ನೋಡಬೇಕು. ಬಟ್ ಕಾಲ್ಸ್ ಅಂತೂ ಬಂದಿದೆ, ಒಂದು 4-5 ಕಾಲ್ಸ್ ಅಂತೂ ಬಂದಿದೆ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಮ್ಯೂಸಿಕ್ಕು ಮತ್ತು ಕ್ಯಾಮ್ರಾಮನ್ DOP ಯಾರು ಅಂತಲೇ ಅವ್ನು ಕಾಲ್ ಮಾಡಿ ಕೇಳ್ತಿದ್ದಾರೆ. ಆ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಬಂದಿದೆ. ಸೊ ಅದು ತುಂಬ ಖುಷಿ ಅನ್ನಿಸ್ತಾ ಇದೆ. ಸರ್ ನಮಸ್ತೆ ಎಲ್ಲರಿಗೂ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನೀವೇ ನೋಡಿದ್ದೀರಾ. ಎಲ್ರಿಗೂ ನೀವು ಪಬ್ಲಿಸಿಟಿ ಮಾಡಿ, ಆಟೋಮೆಟಿಕ್ ಜನ ಬರ್ತಾರೆ. ಕನ್ನಡದಲ್ಲಿ ತುಂಬ ಸಿನಿಮಾಗಳು ಬರ್ತಾ ಇರ್ತವೆ, ಹೋಗ್ತಾ ಇರುತ್ತೆ. ಇದೊಂಥರ ಡಿಫ್ರೆಂಟಾಗಿ ನಾವು ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ರಜು ಬನ್ನಿ ನೋಡಿ, ಇವರೇ DOP ತುಂಬ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಹೀರೋ ಸರ್ ಮಾಡಿದ್ದಾರೆ, ನಮ್ಮ ಡೈರೆಕ್ಟರ್ ಸರ್, ಪ್ರತಿಯೊಬ್ಬರು ಟೀಮ್ ವರ್ಕು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಬನ್ನಿ, ಸಪೋರ್ಟ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಎಲ್ರಿಗೂ ನೀವು ಹೇಳಿ ಬರ್ತಾರೆ ಆಡಿಯನ್ಸು. ತುಂಬ ಒಳ್ಳೇದಾಗಲಿ, ಇಡೀ ಸಿನಿಮಾ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದು ನೋಡ್ತಾ ಇರೋದಕ್ಕೆ. ಈಗ ನಿಮ್ಮ ಆಶೀರ್ವಾದ ಇರಲಿ. ಎರಡೇ ಮಾತು ಮುಗಿಸ್ಬಿಡೋದು. ಕೆಲಸ ಮಾಡ್ತಾರೆ ಅಷ್ಟೇ, ಮಾತಾಡಲ್ಲ ಅವರು. ಮಾತಾಡ್ಬೇಕಪ್ಪ. ಕ್ಯಾಮ್ರಾಮನ್ ಕೆಲಸ ಜಾಸ್ತಿ, ಜನ ಇಷ್ಟಪಡೋ ಕೆಲಸ ಮಾಡಿದ್ದಾರೆ ಅಷ್ಟೇ. ಅವ್ರ ಕೆಲಸದಲ್ಲಿ ಅವ್ರದ್ದು ಮಾತನ್ನ ತೋರಿಸ್ತಾರೆ ಅಷ್ಟೇ. ಅಂದ್ರೆ ಅವ್ರ ಕೆಲಸ ಎಲ್ಲರೂ ಮಾತಾಡಬೇಕು ಅನ್ನೋ ತರ ಕೆಲಸ ಮಾಡಿ ತೋರಿಸ್ತಾರೆ, ಅದೊಂದು ಹೇಳ್ಬೋದು. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಸೀನ್ ಕೂಡ ಡೈರೆಕ್ಟರ್ ಜೊತೆಗೆ ಕೂತ್ಕೊಂಡು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡಿದ್ದೀನಿ. ಸೊ ನೋಡೋರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಪ್ರಾಜೆಕ್ಟ್. ಎಸ್ ಸರ್, ಎಲ್ಲ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಸೊ ನೋಡಿ, ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಅಂತ. ಥ್ಯಾಂಕ್ ಯು. ಸರ್ ಇವತ್ತು ಆಡಿಯನ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಿದೆ ನನಗೆ. ಎಲ್ಲ ಕಡೆ ಕ್ರೌಡ್ ಇದೆ ಅಂತ ಹೇಳ್ತಿದ್ದಾರೆ. ನನಗೆ ತುಂಬ ಇಷ್ಟ ಆಯ್ತು. ನಾವೇ ಇನ್ವೆಸ್ಟ್ ಮಾಡಿದ್ದೀವಿ, ನಮ್ಮ KFC ಸಂಸ್ಥೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಸಲ್ಯೂಟ್ ಹೊಡಿತೀನಿ ಸರ್. ಓಕೆ ಸರ್.